ರಣಕರೆಯ ಕರುಳಿನ ಬಾಂಧವರೇ, ನಿಮ್ಮೆಲ್ಲರ ಬದುಕು ಹಸನಾಗಿರಲಿ. ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬುರಾಜಿಸವನು. ಬಂಧುಗಳೇ, ಇಂದು ಶುಕ್ರವಾರ. ಈ ದಿನದ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಾಲದು. ಈ ಬ್ರಹ್ಮಾಂಡ ಸೃಷ್ಟಿಕರ್ತ ಅಲ್ಲಾಹನು ಆದನ್ಯಬಿಯವರನ್ನು ಸೃಷ್ಟಿಸಿದ ಈ ಪವಿತ್ರ ಶುಕ್ರವಾರದಂದು ಅಷ್ಟೇ ಯಾಕೆ, ಈ ಲೋಕದ ಅಂತ್ಯ ಅಂದರೆ ಆ ಭಯಾನಕ ಕಿಯಾಮತ್ ಸಂಭವಿಸುವುದು ಕೂಡ ಇದೇ ದಿನದಂದು ಎಂಬುದು ದೈವಿಕ ರಹಸ್ಯ. ಅಂದರೆ ಈ ಇಡೀ ಪ್ರಕೃತಿ ಅಸ್ತಿತ್ವವೇ ಈ ದಿನದ ಮೇಲೆ ನಿಂತಿದೆ ಎಂದರೆ ನೀವು ಇದರ ಶ್ರೇಷ್ಠತೆಯನ್ನು ಊಹಿಸಿ ಬಾಂಧವರೇ. ಇಂದು ಸೂರ್ಯ ಉದಯಿಸುವಾಗ ಪ್ರತಿಯೊಂದು ಮರ ಗಿಡಗಳು ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಾಹನು ಸ್ಮರಿಸುತ್ತಾ ಈ ದಿನದ ಘನತೆಯನ್ನು ಹೆಚ್ಚಿಸುತ್ತದೆ. ಬಂಧುಗಳೇ, ನೀವು ಜುಮಾಗೆ ಹೋಗುವುದು ಮುಖ್ಯವಲ್ಲ, ಅಲ್ಲಿಗೆ ಯಾವಾಗ ತಲುಪುತ್ತೀರಿ ಎಂಬುದು ಮುಖ್ಯ. ಹದೀಸ್ ಗಮನಿಸಿ, ಮನ್ ಇಗ್ತಸಲ ಯೌಮಲ್ ಜುಮಅತಿ ಊಸುಲಲ್ ಜನಾಬತಿ ಸುಮ್ಮ ರಾಹ ಫಕಅನ್ನಮ ಕರ್ರಬ ಬದನ. ಅಂದರೆ ಯಾರು ಜುಮಾದ ದಿನ ಮಸೀದಿಗೆ ಹೊರಡುತ್ತಾರೋ ಅವರು ಒಂದು ಒಂಟೆಯನ್ನು ಬಲಿ ನೀಡಿದ ಪುಣ್ಯ ಪಡೆಯುತ್ತಾರೆ ಎಂದು ಬುಖಾರಿ ಹದೀಸಿನಲ್ಲಿದೆ. ಆಮೇಲೆ ಹೋದವರಿಗೆ ಹಸು, ನಂತರ ಕುರಿ, ಆಮೇಲೆ ಕೋಳಿ, ಕೊನೆಗೆ ಬಂದವರಿಗೆ ಕೇವಲ ಒಂದು ಮೊಟ್ಟೆಯನ್ನು ದಾನ ನೀಡಿದ ಪುಣ್ಯ. ದೇವದೂತರು ಮಸೀದಿಯ ಬಾಗಿಲಿನಲ್ಲಿ ನಿಂತು ರಿಜಿಸ್ಟರ್ ಹಿಡಿದು ನಿಮ್ಮ ಹೆಸರು ಬರೆಯಲು ಕಾಯುತ್ತಿದ್ದಾರೆ. ಖತೀಬರು ಮಿಂಬರ್ ಏರಿದ ತಕ್ಷಣ ದೇವದೂತರು ಪುಸ್ತಕ ಮುಚ್ಚಿ ಖುತುಬ ಕೇಳಲು ಕುಳಿತು ಬಿಡುತ್ತಾರೆ. ಆಮೇಲೆ ಹೋದವರಿಗೆ ನಿಮ್ಮ ಹಾಜರಾತಿ ದೇವದೂತರು ಪುಸ್ತಕದಲ್ಲಿ ಇರುವುದೇ ಇಲ್ಲ. ನೀವು ಮೊಟ್ಟೆಯ ಪುಣ್ಯ ಪಡೆಯುವರಾಗಬೇಡಿರಿ, ಒಂಟೆಯ ಪುಣ್ಯ ಪಡೆಯುವ ಶೂರರಾಗಿ. ಬಂಧುಗಳೇ, ಮಸೀದಿಗೆ ಹೋಗುವ ಪ್ರತಿ ಹೆಜ್ಜೆಯಲ್ಲೂ ಸಿಗುವ ಲಾಭ ಕೇಳಿದರೆ ನೀವು ಅಚ್ಚರಿ ಪಡುತ್ತೀರಾ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮನ್ ಗಸ್ಸಲ ಯೌಮಲ್ ಜುಮಾತಿ ವಬ್ತಕರ ವ ಮಶಾ ವಲಂ ಯರ್ಕಬ್ ಕಾನ ಲಹು ಬಿಕುಲ್ಲಿ ಖುತುವತಿನ್ ಅಮಲು ಸನತಿನ್ ಅಜ್ರ್ ಸುಯಾಮಿಹಾ ವ ಕಿಯಾಮಿಹಾ. ಅಂದರೆ ಯಾರು ಶುಕ್ರವಾರ ಸ್ನಾನ ಮಾಡಿ ಬೇಗನೆ ಹೊರಟು ವಾಹನ ಏರದೆ ನಡೆದುಕೊಂಡು ಮಸೀದಿಗೆ ಹೋಗುತ್ತಾರೋ ಅವರಿಗೆ ಇಡುವ ಪ್ರತಿ ಹೆಜ್ಜೆಗೂ ಒಂದು ವರ್ಷದ ಉಪವಾಸ ಮತ್ತು ಒಂದು ವರ್ಷ ರಾತ್ರಿ ನಮಾಜ್ ಮಾಡಿದ ಪುಣ್ಯ ಸಿಗುತ್ತದೆ ಎಂದು ತಿರ್ಮಿಜಿ ಹದೀಸಿನಲ್ಲಿ ಸಾರಲಾಗುತ್ತದೆ. ಯೋಚಿಸಿ ಬಾಂಧವರೇ, ನಿಮ್ಮ ಮನೆಯಿಂದ ಮಸೀದಿಗೆ 500 ಹೆಜ್ಜೆ ಇದ್ದರೆ 500 ವರ್ಷ ನಿರಂತರ ಇಬಾದತ್ ಮಾಡಿದ ಪುಣ್ಯ ನಿಮ್ಮದಾಗುತ್ತದೆ. 500 ವರ್ಷ ಬದುಕು ನಿಮಗೆ ಸಾಧ್ಯವಾ? ಆದರೆ ಆ ಬೃಹತ್ ಸಂಪತ್ತನ್ನು ಕೇವಲ 10 ನಿಮಿಷದ ನಡಿಗೆಯಲ್ಲಿ ಅಲ್ಲಾಹು ಕೊಡುತ್ತಾನೆ ಎಂದರೆ ನಾವು ಎಂಥ ಅದೃಷ್ಟವಂತರು. ಶುಕ್ರವಾರದ ಮತ್ತೊಂದು ರಹಸ್ಯ ಇಲ್ಲಿದೆ, ಕೇಳಿ. ಫಿಹಾ ಸಾಅತುನ್ ಲಾ ಯುಆಫಿಕುಹಾ ಅಬ್ದುನ್ ಮುಸ್ಲಿಮುನ್ ವಹುವ ಕಾಯಿಮುನ್ ಯುಸಲ್ಲಿ ಯಸ್ಅಲುಲ್ಲಾಹು ತಆಲಾ ಶೈಯನ್ ಇಲ್ಲಾ ಆತಾಹು ಇಯ್ಯಾಹು. ಅಂದರೆ ಇದು ಪ್ರಾರ್ಥನೆ ಅಂಗೀಕರಿಸಲ್ಪಡುವ ಒಂದು ಅಮೂಲ್ಯ ಗಳಿಕೆ ಇದೆ. ಇಂದು ಈ ದಿವಸ ಆ ಸಮಯದಲ್ಲಿ ನೀವು ಅಲ್ಲಾಹನ ಮುಂದೆ ಕೈಯೊಡ್ಡಿ ಕೇಳುವ ಯಾವುದೇ ನ್ಯಾಯಯುತ ದುಆವು ಆತ ಎಂದಿಗೂ ತಿರಸ್ಕರಿಸುವುದಿಲ್ಲ. ವಿಶೇಷವಾಗಿ ಅಸರ್ ಮತ್ತು ಮಗರಿಬ್ ನಮಾಜಿನ ನಡುವೆ ಆ ರಹಸ್ಯ ಸಮಯ ಅಡಗಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಆ ಸಮಯದಲ್ಲಿ ಕಣ್ಣೀರು ಸುರಿಸಿ ಕೇಳುವ ಪ್ರತಿಯೊಂದು ದುಆವು ಅರಸನ್ನು ಅಲುಗಾಡಿಸುತ್ತದೆ. ಬಾಂಧವರೇ, ಬದುಕಿನ ಕಷ್ಟಗಳಿಂದ ಬೆಂದು ಹೋಗಿದ್ದರೆ, ಸಾಲದ ಹೊರೆಯಿಂದ ಕಂಗಳಾಗಿದ್ದರೆ ಇಂದು ಅಲ್ಲಾಹನ ಮುಂದೆ ಮುಂದೂರಿ ಕೇಳಿ ನೋಡಿ. ಇದು ಸೂರತ್ ಕಹ್ಫ್ ಓದುವವನಿಗೆ ದಜ್ಜಾಲ್ನ ಫಿತ್ನದಿಂದ ರಕ್ಷಣೆ ಸಿಗುತ್ತದೆ ಮತ್ತು 100 ಅವನನ್ನು ಆವರಿಸುತ್ತದೆ. ಇಂದು ದರೂರ್ ಶರೀಫ್ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಕ್ಸಿರೂ ಸಲಾತ ಅಲೈ ಯೌಮಲ್ ಜುಮಾ. ಅಂದರೆ ಶುಕ್ರವಾರದಂದು ನನ್ನ ಮೇಲೆ ಅತಿ ಹೆಚ್ಚು ಸಲಾತ್ ಪಠಿಸುವರು, ಸಲಾತ್ ಹೇಳುವರು
ಎಂದು ಅಪ್ಪಣೆ ಕೊಟ್ಟಿದೆ. ನಿಮ್ಮ ಪ್ರತಿಯೊಂದು ಸ್ವಲಾತನ್ನು ಮಲಾಯಿಕೆಗಳು ತೆಗೆದುಕೊಂಡು ಹೋಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ನಿಮ್ಮ ಹೆಸರಿನೊಂದಿಗೆ ಮಂಡಿಸುತ್ತಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಬೇಕೆ ಬಾಂಧವರೇ? ಯುವಕರೇ, ಸ್ತ್ರೀಯರೇ, ಎಚ್ಚರಗೊಳ್ಳಿ. ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಈ ದಿನದಂದು ಕೇವಲ ಅಡುಗೆ ಮನೆಯಲ್ಲೇ ವ್ಯರ್ಥ ಮಾಡಬೇಡಿ. ನಮಾಜಿನ ಸಿದ್ಧತೆ ಮಾಡಿ, ದರೂರ್ ಪಠಿಸಿ, ಆ ಮನೆಯಲ್ಲಿ ಬರ್ಕತ್ ನೆಲೆಯಾಗುತ್ತದೆ. ಬಂಧುಗಳೇ, ಉಗುರು ಕತ್ತರಿಸುವುದು, ಸುಗಂಧ ದ್ರವ್ಯ ಲೇಪಿಸುವುದು, ಮಿಸ್ವಾಕ್ ಮಾಡುವುದು ಇವೆಲ್ಲವೂ ಪ್ರವಾದಿಗಳ ಪರಂಪರೆ. ಇವುಗಳನ್ನು ಕೇವಲ ಕೆಲಸ ಎಂದು ಭಾವಿಸಬೇಡಿ. ಅವು ನಿಮ್ಮ ಬದುಕಿನ ಶಿಸ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಸ್ನಾನ ಮಾಡಿ ಸುಗಂಧ ಹಚ್ಚಿ ಮಸೀದಿಗೆ ಹೋಗುತ್ತಾರೋ ಅವರ 2 ಶುಕ್ರವಾರಗಳ ನಡುವಿನ ಪಾಪಗಳನ್ನು ಅಲ್ಲಾಹು ಕ್ಷಮಿಸುತ್ತಾನೆ. ಎಂತಹ ಆಫರ್ ನೋಡಿ! ಇಡೀ ವಾರದ ತಪ್ಪುಗಳನ್ನು ಕೇವಲ 1-2 ಗಂಟೆ ಇಬಾದತಿನಲ್ಲಿ ತೊಳೆಯಲಾಗುವ ಈ ಕಾರುಣ್ಯವನ್ನು ನಾವು ಉದಾಸೀನ ಮಾಡುತ್ತಿದ್ದೇವಲ್ಲವೇ? ಕೊನೆಯದಾಗಿ ಬಂಧುಗಳೇ, ಈ ಪವಿತ್ರ ದಿನದ ಸಿದ್ಧತೆಯ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅಲ್ ಗುಸ್ಲು ಯೌಮಲ್ ಜುಮಾಅತಿ ವಾಜಿಬುನ್ ಅಲಾ ಕುಲ್ಲಿ ಮುಹ್ತಲಿಮ್. ಅಂದರೆ ಶುಕ್ರವಾರ ಸ್ನಾನ ಪ್ರತಿಯೊಬ್ಬ ವಯಸ್ಕರ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ ಎಂದು ಒಂದು ಬುಖಾರಿ ಹದೀಸ್ ಇದೆ. ಬುಖಾರಿ ಗ್ರಂಥದಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಇಂತಹ ಒಂದು ಹದೀಸು ಇದೆ. ಈ ಸಿದ್ಧತೆಯೊಂದಿಗೆ ಮಸೀದಿಗೆ ಹೋದರೆ ಮಾತ್ರ ಆ ದಿನದ ಪುಣ್ಯ ಚೈತನ್ಯ ನಮಗೆ ಲಭಿಸುತ್ತದೆ. ಮಲಗಿ ಕಾಳಹರಣ ಮಾಡಬೇಡಿ. ಪರಲೋಕದ ಕೃಷಿ ಮಾಡಿ. ನಾಳೆ ಕಬರಿನ ಕತ್ತಲೆಯಲ್ಲಿ ಹೋದಾಗ ಅಯ್ಯೋ, ಒಂದು ಜುಮಾದ ಪುಣ್ಯ ಸಿಗಬಾರದೆ ಎಂದು ಕಣ್ಣೀರು ಹಾಕುವ ದಿನ ಬರುವ ಮುಂಚೆ ಎಚ್ಚರವಾಗಿ. ಜುಮಾ ನಮಾಜ್ ಸಮಯದಲ್ಲಿ ವ್ಯಾಪಾರ ಮಾಡುವುದು ಹರಾಮ್. ಆ ಸಮಯದಲ್ಲಿ ಗಳಿಸುವ 1 ರೂಪಾಯಿ ಕೂಡ ನಿಮ್ಮ ಬದುಕನ್ನು ಸುಡುವ ಬೆಂಕಿಯ ಉಂಡೆಯಾದಿತ್ತು. ಈ ಮಾಹಿತಿ ಕೇಳಿ ನಿಮ್ಮ ಆತ್ಮಕ್ಕೆ ಚುಚ್ಚಿದಂತಾಗಿರಲಿ, ನಿಮ್ಮ ರಕ್ತ ಕುದಿಯಲಿ. ಇಂದು ನೀವು ಮಸೀದಿಯ ಮೊದಲ ಸಾಲಿನಲ್ಲಿರಬೇಕು, ಕುರ್ಆನ್ ಪಠಿಸುತ್ತಿರಬೇಕು. ಈ ವಿಷಯವನ್ನು ಪ್ರತಿಯೊಬ್ಬ ಮುಸ್ಲಿಮನಿಗೂ ತಲುಪಿಸಿ ಸಮಾಜದಲ್ಲಿ ಬದಲಾವಣೆ ತನ್ನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಅರಿವಿನ ಹೊಸ ಹಾದಿಯಲ್ಲಿ ಇನ್ಶಾ ಅಲ್ಲಾ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಒಂದು ರಹಸ್ಯ ಇಲ್ಲಿದೆ, ಕೇಳಿ. ಫೀಹಾ ಸಾಅತುನ್ ಲಾ ಯುಆಫಿಕುಹಾ ಅಬ್ದುನ್ ಮುಸ್ಲಿಮುನ್ ವಹುವ ಕಾಯಿಮುನ್ ಯುಸಲ್ಲಿ ಯಸ್ಅಲುಲ್ಲಾಹು ತಆಲಾ ಶೈಯನ್ ಎಲ್ಲಾ ಆತಾಹು ಇಯ್ಯಾಹು. ಅಂದರೆ ಇದು ಪ್ರಾರ್ಥನೆ ಅಂಗೀಕರಿಸಲ್ಪಡುವ ಒಂದು ಅಮೂಲ್ಯ ಗಳಿಕೆ ಇದೆ.